ನಮ್ಮ ಆತ್ಮಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿ ಸರ್ಗೆ ಕೃತಜ್ಞತಾ ಪೂರ್ವಕವಾಗಿ ವಂದಿಸ್ತಾ, ನನ್ನ ತಂದೆ ತಾಯಿರಿಗೆ ಗೌರವ ಪೂರ್ವಕವಾಗಿ ವಂದಿಸ್ತಾ, ಇದೇ ಮಾರ್ಚ್ 22ನೇ ತಾರೀಕು ಭಾನುವಾರ ಆಯೋಜಿಸಿರುವಂತ ಒಂದು ದಿನದ ಟೆಲಿಪತಿ ಶಿಬಿರದಲ್ಲಿ ಏನ್ ಕಲಿತೀವಿ, ದಿನನಿತ್ಯ ಜೀವನದಲ್ಲಿ ನಮ್ಗೆ ಯಾವ ರೀತಿಯಲ್ಲಿ ಸಹಾಯ ಆಗತ್ತೆ ಅನ್ನೋದ್ರ ಬಗ್ಗೆ ಕೆಲವು ಪ್ರಶ್ನೆಗಳು ಬಂದಿದ್ವು. ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಸಕ್ಕೆ ಇಷ್ಟಪಡ್ತೀನಿ. ಈ ಟೆಲಿ ಅನ್ನೋ ಪದ ನಮ್ಗೇನು ಹೊಸದಲ್ಲ. ಟೆಲಿಗ್ರಾಮ್, ಟೆಲಿಫೋನ್, ಟೆಲಿಸ್ಕೋಪ್ ಇತ್ಯಾದಿ ಕೇಳಿದೀವಿ, ಈ ಪದಗಳನ್ನ ಬಳಸಿದೀವಿ ಅಲ್ವಾ. ಟೆಲಿಗ್ರಾಮ್ ಅಂದ್ರೆ ತಂತಿಯ ಮೂಲಕ ದೂರದ ಸ್ಥಳಗಳಿಗೆ ಸಂಕೇತಗಳನ್ನ ಕಳಿಸೋದು. ಟೆಲಿಫೋನ್ ಅಂದ್ರೆ ದೂರವಾಣಿ, ದೂರದಲ್ಲಿರೋರ್ ಜೊತೆ ಮಾತಾಡೋದು. ಟೆಲಿಸ್ಕೋಪ್ ಅಂದ್ರೆ ದೂರದರ್ಶಕ, ಅಂದ್ರೆ ದೂರದಲ್ಲಿರೋ ವಸ್ತುಗಳನ್ನ ಮಸೂರಗಳ ಮೂಲಕ ಬಾಗಿದ ಕನ್ನಡಿಗಳ ಸಹಾಯದಿಂದ ವಸ್ತುಗಳ ಗಾತ್ರವನ್ನ ದೊಡ್ಡದ್ ಮಾಡ್ಕೊಂಡು ನೋಡೋದು. ಟೆಲಿಪತಿ ಅಂದ್ರೆ ಹೆಸರೇ ಸೂಚಿಸೋ ಹಾಗೆ ದೂರದಲ್ಲಿರೋ ಇತರರ ಮನಸ್ಸನ್ನ ಸ್ಪರ್ಶಿಸೋ ಅಥವಾ ಸಂಪರ್ಕಿಸೋ ಸಂವಹನ ತಂತ್ರನೇ, ಮೌನ ಸಂಭಾಷಣೆನೆ ಸೈಲೆಂಟ್ ಮೆಂಟಲ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಅದೇನೆ ಟೆಲಿಪತಿ. ಇಲ್ಲಿ ಸಂಪರ್ಕಿಸೋದು ವ್ಯಕ್ತಿಯನ್ನಲ್ಲ, ವ್ಯಕ್ತಿಯ ಮನಸ್ಸನ್ನ. ಇಡೀ ಬ್ರಹ್ಮಾಂಡದಾದ್ಯಂತ ಇರಬಹುದಾದ ಯಾವುದೇ ಜೀವಿಯ ಮನಸ್ಸನ್ನ ಸ್ಪರ್ಶಿಸಿ ನಮ್ಮ ಮನಸ್ಸಿನಾಳದಲ್ಲಿರುವಂತಹ ಭಾವನೆಗಳನ್ನ, ಚಿಂತನೆಗಳನ್ನ ಪ್ರಸರಿಸೋ ಪ್ರಕೃತಿಯ ಅತ್ಯಂತ ನೈಸರ್ಗಿಕ ಸಂವಹನ ಮಾಧ್ಯಮನೇ ಮನಸ್ಪರ್ಶ ಅನ್ನೋದು. ನಿಮ್ಮ ಅನಿಸಿಕೆಗಳನ್ನ, ಮನಸ್ಸಿನ ಮಾತನ್ನ ಮತ್ತೊಬ್ಬ ವ್ಯಕ್ತಿಗೆ ಯಾವುದೇ ಶಬ್ದ ತರಂಗಗಳನ್ನ ಹೊರಹೊಮ್ಮಿಸ್ತೇನೆ, ಯಾವುದೇ ಯಂತ್ರ ಸಾಧನಗಳನ್ನ ಬಳಸದೆ ಅವರ ಮನಸ್ಸಿಗೆ ಮುಟ್ಟಿಸೋ ಹಾಗೆ ಒಂದು ವಿಧಾನನೇ ಟೆಲಿಪತಿ. ಇಲ್ಲಿ ಮನೋಶಕ್ತಿಯನ್ನ ಬಳಸೋ ವಿಧಾನವೇ ಹೊರತು ಬುದ್ಧಿಶಕ್ತಿಯನ್ನ ಬಳಸೋ ವಿಧಾನ ಅಲ್ಲ. ಈ ಟೆಲಿಪತಿ ಅನ್ನೋ ಪದ ಕೂಡ ನಮ್ಗೆ ಹೊಸದೇನೂ ಅಲ್ಲ. ನೀವ್ ಯಾರಿಗೂ ಟೆಲಿಫೋನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಿ, ಕೈ ಬಿಡು ಇರಲ್ಲ, 2 ನಿಮಿಷ ಬಿಟ್ಟು ಫೋನ್ ಮಾಡೋಣ ಅಂತ ಅನ್ಕೊಳ್ಳೋ ಅಷ್ಟ್ರಲ್ಲೇನೆ ಅದೇ ವ್ಯಕ್ತಿ ನಮ್ಗೆ ಫೋನ್ ಮಾಡಿದಾಗ ನೀವೇನಂತ ಹೇಳ್ತೀರಾ, ಈಗ ನಾನ್ ನಿನಗ್ ಫೋನ್ ಮಾಡ್ಬೇಕು ಅಂತ ಅನ್ಕೊಂಡೆ, ಅಷ್ಟ್ರಲ್ಲೇ ನೀನು ಫೋನ್ ಮಾಡಿದೀಯಾ, ಟೆಲಿಪತಿ ನೋಡಿ ಹೇಗ್ ಕೆಲಸ ಮಾಡ್ತು ಅಂತ ಬಳಕೆಯಲ್ಲಿ ಅದರ ಪದನ ಬಳಸ್ತೀವಿ. ಇಂತಹ ಘಟನೆ ಎಲ್ಲರ ಜೀವನದಲ್ಲೂ ನಡೆದೇ ಇರುತ್ತೆ. ಯಾವುದೇ ಘಟನೆ ಆಕಸ್ಮಿಕವಾಗಿ ನಡೆಯೋಕ್ಕೂ ಉದ್ದೇಶ ಪೂರ್ವಕವಾಗಿ ನಮಗೆ ಬೇಕಾದಾಗ ಬೇಕಾದಂತೆ ಬಳಸಕ್ಕೂ ವ್ಯತ್ಯಾಸ ಇದೆ. ಈ ಟೆಲಿಪತಿ ವಿದ್ಯೆಯನ್ನ ದಿನನಿತ್ಯ ಜೀವನದಲ್ಲಿ ಭೌತಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಕೂಡ ಬಳಸಬಹುದಾಗಿದ್ದು, ಇದೇ ಜೀವನವನ್ನ ಯಶಸ್ವಿಯಾಗಿ ಸಾಗಿಸಕ್ಕೆ ಸಹಾಯ ಪಡ್ಕೋಬಹುದು. ಈ ಶಿಬಿರದಲ್ಲಿ ನಾವೇನ್ ಕಲಿತೀವಿ ಅಂದ್ರೆ, ಸುಪ್ತ ಮನಸ್ಸನ್ನ ಜಾಗೃತಗೊಳಿಸ್ಕೊಳ್ಳೋ ವಿಧಾನವನ್ನ ಕಲಿತೀವಿ. ನಮ್ಮ ಆರೋಗ್ಯಕ್ಕಾಗಿ ನಮ್ಮ ಸ್ಥಿತಿಗತಿಗಳನ್ನ ಉತ್ತಮಗೊಳಿಸ್ಕೊಳ್ಳೋಕೆ ನಮ್ಗೆ ನಾವೇ ಸ್ವಯಂ ಸಲಹೆಗಳನ್ನ ಅಂದ್ರೆ ಆಟೋ ಸಜೆಷನ್ಸ್ ಕೊಟ್ಕೊಳ್ಳೋ ವಿಧಾನವನ್ನ ಕಲಿತೀವಿ. ಚಿತ್ರೀಕರಿಸ್ಕೊಳ್ಳೋ ಅಂದ್ರೆ ಪಿಕ್ಚರೈಸೇಷನ್ ಟೆಕ್ನಿಕ್ ಕಲ್ತ್ಕೋತೀವಿ. ನಮ್ಮ ಮನೆಯಲ್ಲಿರೋ ನಮ್ಮ ಮಕ್ಕಳ, ಕುಟುಂಬದ ಸದಸ್ಯರಿಂದ ನಮ್ಗಾಗ್ತಾ ಇರೋ ತೊಂದರೆ ಇರಬಹುದು, ಅಥವಾ ನನ್ನಲ್ಲೇ ಇರುವಂತಹ ನೀಚ ಬುದ್ಧಿಗಳಿರ್ಬೋದು ಅಥವಾ ನ್ಯೂನ್ಯತೆಗಳಿರ್ಬಹುದು, ಅದನ್ನ ಆಟೋ ಸಜೆಷನ್ ಮೂಲಕ ಹೇಗೆ ಸರಿಪಡಿಸ್ಕೊಳ್ಳೋದು ಅನ್ನೋ ವಿಧಾನವನ್ನ ಕಲಿತೀವಿ. ಈಗಿನ ಮಕ್ಕಳ ಉದ್ದಟತನ, ಈ ಹೈಫೈ ಜೀವನ, ಮೊಮ್ಮಕ್ಕಳಿಗಿರುವಂತ ಅತಿಯಾದ ಸ್ವಾತಂತ್ರ್ಯ, ಸ್ವೇಚ್ಛೆ ಅವರನ್ನ ದಾರಿ ತಪ್ಪಿಸ್ತಾ ಇದೆ ಅಂತ ಅನ್ನೋ ಆತಂಕನೂ ಹಲವಾರು ಕುಟುಂಬಗಳಲ್ಲಿ ಉದ್ಭವವಾಗಿದೆ. ಪೋಷಕರು ಆಗಾಗ್ಗೆ ನನ್ಗೆ ಫೋನ್ ಮಾಡಿ ಮಕ್ಕಳಿಂದ ಆಗ್ತಾ ಇರುವಂತ ಕಷ್ಟಗಳನ್ನ ಹೇಳ್ಕೊತಾ ಇದ್ದಾರೆ. ಮಕ್ಕಳು ನಮ್ಮ ಮಾತನ್ನ ಕೇಳೋದೇ ಇಲ್ಲ, ಅವನಿಗೆ ಓದ್ನಲ್ಲಿ ಆಸಕ್ತಿನೇ ಇಲ್ಲ, ರಾತ್ರಿ ಬಾಗ್ಲು ಹಾಕೊಂಡ್ ಮಲ್ಕೋತಾನೆ, ರಾತ್ರಿ ಇಡೀ ಅವನ್ ರೂಮ್ ನಲ್ಲಿ ಲೈಟ್ ಉರಿತಿರುತ್ತೆ, ಬೆಳಗ್ಗೆ 11 ಗಂಟೆ ಆದ್ರೂ ಹೇಳಲ್ಲ, ಕಾಲೇಜ್ಗೆ ಹೋಗಲ್ಲ, ಲವ್ ಪ್ರೇಮ ಅಂತ ಸುತ್ತಾಡ್ತಾ ಇದ್ದಾನೆ ಅಂತ ಅವನ ಸ್ನೇಹಿತರು ನಮ್ಗೆ ಹೇಳ್ತಾರೆ. ಬುದ್ಧಿ ಹೇಳಿದ್ರೆ ಮನೆ ಬಿಟ್ಟು ಹೋಗ್ತೀನಿ, ಸಾಯ್ತೀನಿ ಅಂತ ಹೇಳ್ತಾನೆ ಅಂತ ಹೇಳೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ನಮ್ಗೆ ಬಡತನ, ಕಷ್ಟಪಟ್ಟು ಓದಿಸ್ತೀವಿ ಅಂತ ಕಾಲೇಜಿಗೆ ಸೇರಿ ಸಾಲ ಸೋಲ ಮಾಡಿ ಕಳ್ಸಿದ್ರೆ ಕಾಲೇಜ್ಗೆ ಹೋಗಲ್ಲ ಅಂತ. ಮತ್ತೊಂದ್ ಕಡೆ ಮನೆಯಲ್ಲಿ ಗಂಡಸರ ಸಹಕಾರ ಇಲ್ಲ, ಅವ್ರ ಕೋಪ ತಾಪ ಚಟಗಳು ನಮ್ಗೆ ತುಂಬಾ ಹಿಂಸೆ ಆಗಿದೆ ಅಂತ ಹೇಳೋರು ಇದ್ದಾರೆ. ಮನೆಯಲ್ಲಿ ಶಾಂತಿ ಸಮಾಧಾನ ಇಲ್ಲ, ನಮಗೂ ಅನಾರೋಗ್ಯ ಕಾಡ್ತಾ ಇದೆ ಅಂತ ಮಹಿಳೆಯರು ಕಷ್ಟಪಡ್ತಾ ಇದ್ದಾರೆ. ಎಷ್ಟೋ ಪುರುಷರು ಅವರ ಹೆಂಡತಿಯರ ಕೋಪ, ಹಠ, ಮೊಂಡುತನ ಇತ್ಯಾದಿಗಳಿಗೆ ಬೇಸತ್ತಿರೋರು ಕೂಡ ಇದ್ದಾರೆ. ಈಗಿನ ಎಷ್ಟೋ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ನಮ್ಮಂತ ಸೀನಿಯರ್ ಸಿಟಿಸನ್ಸ್ ನ ಓಲ್ಡ್ ಫರ್ನಿಚರ್ ಅಂತ ಕರೀತಾರೆ, ಓಲ್ಡ್ ಮಾಡೆಲ್ ಅಂತ ಕರೀತಾರೆ. ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಅವ್ರ ಮನೇಲಿ ಇದ್ರೆ ನಮ್ಗೆ ಯಾವಾಗಲೂ ಬುದ್ಧಿ ಹೇಳ್ತಾರೆ, ಅದಕ್ಕೆ ಅವ್ರು ಇಲ್ದೇ ಇರ್ಲಿ ಅಂತ ಅವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿಸುವಂತ ಇರುತ್ತೆ. ಸೊ ಈ ತರ ಮಕ್ಕಳಿಂದ ತಪ್ಪಾಗ್ತಾ ಇದ್ದಾಗ, ಅವ್ರ ದುರ್ನಡತೆ ನಮ್ಗೆ ಹಿಡಿಸ್ತಾ ಇದ್ದಾಗ, ನಾವು ಟೆಲಿಪತಿ ಕಲ್ತ್ಕೊಂಡು ನಮ್ಮ ಸುಪ್ತ ಮನಸ್ಸಿನ ಮೂಲಕ ಅವರ ಸುಪ್ತ ಮನಸ್ಸಿಗೆ ಸಂದೇಶಗಳನ್ನ ರವಾನೆ ಮಾಡೋ ಮೂಲಕ ಅವರಲ್ಲಿ ಕೆಲವಾರು ಬದಲಾವಣೆಗಳನ್ನ ತರೋಕೆ ಸಾಧ್ಯ, ಅವರ ತಪ್ಪು ಅನಿಸಿಕೆಗಳನ್ನ ಸರಿಪಡಿಸೋಕ್ಕೂ ಸಾಧ್ಯ, ಅವ್ರುಗಳ ದಾರಿ ತಪ್ಪದಂಗೆ ಎಚ್ಚರಿಸಕ್ಕೂ ಸಾಧ್ಯ, ಸರಿದಾರಿಗೆ ತರಕ್ಕೂ ಸಾಧ್ಯ. ಇವೆಲ್ಲ ಹೇಗೆ ಸಾಧ್ಯ ಅಂದ್ರೆ, ಧ್ಯಾನದಲ್ಲಿ
ಮೌನವಾಗಿ ಸುಪ್ತ ಮನಸ್ಸಿನ ಮೂಲಕ ಶಕ್ತಿಯುತ ಚಿಂತನೆಗಳನ್ನ, ಸಂಕಲ್ಪಗಳನ್ನ, ಸಂದೇಶಗಳನ್ನ ಅವರ ಸುಪ್ತ ಮನಸ್ಸಿಗೆ ರವಾನಿಸೋ ಮೂಲಕ ಪ್ರಯತ್ನ ಪಡಬಹುದು. ಈ ಟೆಲಿಪತಿ ಸಂದೇಶಗಳು ಭಾವನೆಯ ರೂಪದಲ್ಲೇ, ಚಿಂತನೆಗಳ ರೂಪದಲ್ಲೇ ಸುಪ್ತ ಮನಸ್ಸಿನ ಮೂಲಕ ಕಳಿಸಿದ್ರು ಕೂಡ ಅದನ್ನು ಪಡೆಯುವಂತಹ ವ್ಯಕ್ತಿಗೆ ಅವು ಚಿಹ್ನೆಗಳಾಗಿ, ಅಶರೀರವಾಣಿಯಾಗಿ, ಕನಸಿನ ರೂಪದಲ್ಲಿ ಅಥವಾ ದೃಶ್ಯಗಳ ರೂಪದಲ್ಲಿ ಪ್ರಕಟಗೊಳ್ಳುತ್ತವೆ. ಅದರಿಂದ ಆ ಮೂಲಕ ಅವರಿಗೆ ಅರಿವಿನ ರೂಪದಲ್ಲಿ ಪ್ರಕಟಗೊಳ್ಳುತ್ತೆ. ಅವ್ರಿಗೂ ಮನಸ್ಸಿಗೆ ಈ ಒಂದು ಸಂದೇಶ ರವಾನೆ ಆಗತ್ತೆ. ಇದು ಈ ಸುಪ್ತ ಮನಸ್ಸು ಅಂತ ಏನ್ ಹೇಳ್ತೀವೋ ಅದು ನಮ್ಮ ಕಣ್ಣಿಗೆ ಕಾಣಲ್ಲ, ನಮ್ಮ ಚಿಂತನೆ ಕೂಡ ಯಾರಿಗೂ ಕಾಣಲ್ಲ. ನಾನು ನಮ್ಗೆ ಕೊಟ್ಕೊಳ್ಳುವಂತಹ ಸ್ವಯಂ ಸಲಹೆ ಏನಿದೆಯೋ ಅದು ನಮಗ್ ಮಾತ್ರ ಗೊತ್ತಿರುತ್ತೆ. ನಾವು ಕಳಿಸೋ ಟೆಲಿಪತಿ ಕಳಿಸಿದವ್ರಿಗೆ ಬಿಟ್ಟು ಬೇರೆ ಯಾರ ಗಮನಕ್ಕೂ ಬರಲ್ಲ. ನಮ್ಮ ಉದ್ದೇಶ ಪೂರ್ತಿ ಮಾಡ್ಕೋಬಹುದು. ನಮ್ಮಲ್ಲಿ ನಾವು ಪರಿವರ್ತನೆ ತಂದುಕೊಳ್ಳೋಕೆ, ನಮ್ಮ ಮಕ್ಕಳಲ್ಲಿ, ಕುಟುಂಬದ ಸದಸ್ಯರಲ್ಲಿ ಪರಿವರ್ತನೆ ತರೋಕೆ, ಆನಂದದ ಜೀವನ ಸಾಗಿಸಕ್ಕೆ, ಆಧ್ಯಾತ್ಮಿಕವಾಗಿ ಬೆಳೆಯಕ್ಕೆ ಇದು ಒಂದು ಅತೀಂದ್ರಿಯ ವಿದ್ಯೆಯೇ ಹೌದು. ಈ ಟೆಲಿಪತಿ ಅಥವಾ ದೂರ ಮನಸ್ಪರ್ಶ ಅಥವಾ ಮೌನ ಸಂಭಾಷಣೆ ಅಂತ ಏನ್ ಹೇಳ್ತೀವೋ, ಈ ವಿದ್ಯೆಯನ್ನ ಕಲಿಯೋದ್ರಿಂದ, ಬಳಸೋದ್ರಿಂದ ಭೌತಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಹಲವಾರು ಲಾಭಗಳನ್ನ ಪಡಿಬಹುದು. ನಿಮ್ಮ ಮನೋಶಕ್ತಿ, ಚಿಂತನಾ ಶಕ್ತಿ ನಿಮ್ಗೆ ಅರ್ಥ ಆಗತ್ತೆ, ನಿಮ್ಮ ಅನುಭವಕ್ಕೆ ಬರುತ್ತೆ. ನಾನು ಬಹಳ ಉತ್ಸುಕತೆಯಿಂದ ಈ ಎಸೆನ್ಷಿಯಲ್ ಮೈಂಡ್ ಪವರ್ ನಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಸಿಲ್ವರ್ 2000 ನಿಂದ ಗ್ರಾಜುಯೇಷನ್ ಪಡೆದಿದ್ದೀನಿ. ಸುಪ್ತ ಪ್ರಜ್ಞಾ ಮನಸ್ಸನ್ನ ಎಚ್ಚರಿಸಿಕೊಳ್ಳೋ ವಿಧಾನವನ್ನ, ಸ್ವಯಂ ಸಲಹೆ ಕೊಟ್ಕೊಳ್ಳೋ ವಿಧಾನವನ್ನ, ಟೆಲಿಪತಿ ಕಳಿಸೋ ವಿಧಾನವನ್ನ, ಅದರಲ್ಲಿ ಅಡಗಿರುವಂತಹ ತಾಂತ್ರಿಕತೆಯನ್ನ, ವೈಜ್ಞಾನಿಕತೆಯನ್ನ ವಿಶೇಷ ತರಬೇತಿ ಮೂಲಕ, ಪ್ರಾತ್ಯಕ್ಷಿಕೆ ಮೂಲಕ ಕಲಿಸಿಕೊಡ್ತಾ ಇದ್ದೀನಿ. ಹಾಗಾದ್ರೆ ನಮ್ಗೆ ಈ ದೂರ ಮನಸ್ಪರ್ಶ ಶಕ್ತಿ ವಿದ್ಯೆಯನ್ನ ನಾವು ಪಡಿಬಹುದೇ ಏನು ಅಂತಂದ್ರೆ, ನಮ್ಮ ಉದ್ದೇಶಾನುಸಾರ ಚಿಂತನೆಗಳನ್ನ ಹೊರಹೊಮ್ಮಿಸಿ ಸ್ವಯಂ ಸಲಹೆ ಆಗಿ ಬಳಸಿ ನಮ್ಮ ಆರೋಗ್ಯದಲ್ಲಿ, ಭಾವೋದ್ರೇಕಗಳಲ್ಲಿ, ಸ್ಥಿತಿಗತಿಗಳಲ್ಲಿ ಸುಧಾರಣೆ ತಂದ್ಕೊಳ್ಬಹುದು. ಭೌತಿಕವಾಗಿ, ವೈದ್ಯಕೀಯವಾಗಿ ಪರಿಹಾರ ಸಿಗದೇ ಇರುವಂತಹ ಶಾರೀರಿಕ ಹಾಗೂ ಮಾನಸಿಕ ಅನಾರೋಗ್ಯವನ್ನ ಸುಪ್ತ ಪ್ರಜ್ಞಾ ಮನಸ್ಸಿನ ಮೂಲಕ, ಸ್ವಯಂ ಸಲಹೆ ಮೂಲಕ, ಆಟೋ ಸಜೆಷನ್ ಮೂಲಕ ಸುಧಾರಿಸ್ಕೊಳ್ಬಹುದು, ವಾಸಿ ಮಾಡ್ಕೊಳ್ಬಹುದು. ಭಿನ್ನಾಭಿಪ್ರಾಯಗಳನ್ನ ಸರಿಪಡಿಸ್ಕೊಳ್ಬಹುದು, ಮುರಿದಿರೋ ಸಂಬಂಧಗಳನ್ನ ಸರಿಪಡಿಸ್ಕೋಬಹುದು. ಈಗೆಲ್ಲಾ ಕಡೆ ನೋಡಿದ್ರೇನೆ ಮದ್ವೆ ಆಗಿರುತ್ತೆ, 1 ತಿಂಗಳಲ್ಲೇನೆ ನೆಕ್ಸ್ಟ್ ಡೇ ಡೈವರ್ಸ್ ಕೇಳಿರೋದು ಕೂಡ ನೋಡ್ತಾ ಇದೀವಿ. ಸೊ ಗಂಡ ಹೆಂಡರಲ್ಲಿ, ಮನೆ ಮಂದಿಗಳಲ್ಲಿ ಹಾಗೂ ಸ್ನೇಹಿತರಲ್ಲಿ ಮೂಡಿರೋ ಅಪಾರ್ಥಗಳನ್ನ ಸರಿಪಡಿಸ್ಕೊಳ್ಬಹುದು. ಮಕ್ಕಳಲ್ಲಿ ಅಥವಾ ಕುಟುಂಬದ ಸದಸ್ಯರಲ್ಲಿ ಇರುವಂತಹ ನ್ಯೂನತೆಗಳನ್ನ ಸರಿಪಡಿಸ್ಬೋದು. ಮಕ್ಕಳಲ್ಲಿ, ಕುಟುಂಬದ ಸದಸ್ಯರಲ್ಲಿ ಇರುವಂತಹ ದುಷ್ಟ ಸ್ನೇಹ, ಸಹವಾಸ, ಚಟಗಳನ್ನ ಯಾವುದೇ ಮೌಖಿಕ ಉಪದೇಶಗಳಿಲ್ದೇನೆ, ಶಿಕ್ಷೆಗಳಿಲ್ದೇನೆ, ಬೈಗಳಿಲ್ದೇನೆ ದೂರ ಮಾಡ್ಬೋದು, ಬಿಡಿಸ್ಬೋದು. ಎಲ್ಲೋ ಇಟ್ಟು ಮರ್ತಿರುವಂತಹ ವಸ್ತುಗಳನ್ನ ಕಣ್ಣುಡುಕ್ಬೋದು. ಅವಶ್ಯವಿರುವಂತಹ ಹಳೆಯ ಘಟನೆ, ವಿಳಾಸ, ವಿಚಾರಗಳನ್ನ ನೆನಪಿಗೆ ತಂದ್ಕೊಳ್ಬಹುದು. ಮಕ್ಕಳು ಪರೀಕ್ಷೆ ಚೆನ್ನಾಗಿ ಮಾಡಕ್ಕೆ, ಅವ್ರ ವಿದ್ಯಾಭ್ಯಾಸ ಕಲ್ತ್ಕೊಳ್ಳುವಾಗ ಅವರಲ್ಲಿ ಆಸಕ್ತಿ ಮೂಡ್ಸಕ್ಕೆ, ಪರೀಕ್ಷೆಯಲ್ಲಿ ಉತ್ತಮವಾಗಿ ಉತ್ತರಿಸಕ್ಕೆ ಬಳಸಬಹುದು. ಹಳೆಯ ಸಾಲ ವಸೂಲಿ ಮಾಡಬಹುದು, ಸಮಸ್ಯೆಗಳಿಗೆ ಪರಿಹಾರ ಪಡ್ಕೋಬಹುದು. ಆಧ್ಯಾತ್ಮಿಕವಾಗಿ ಉನ್ನತಾತ್ಮನೊಡನೆ, ಪೂರ್ಣಾತ್ಮನೊಡನೆ ಸಂಪರ್ಕಿಸಬಹುದು. ಅಶರೀರವಾಣಿಗಳನ್ನ, ಸಂದೇಶಗಳನ್ನ ಗ್ರಹಿಸಬಹುದು. ಇವೆಲ್ಲವೂ ಎಚ್ಚರ ಸ್ಥಿತಿಯಲ್ಲಿ ಸಾಧ್ಯವಿಲ್ಲದೆ ಇರಬಹುದು. ಆದ್ರೂ ಪ್ರತಿದಿನ ಧ್ಯಾನ ಸಾಧನೆಯಲ್ಲಿರೋರ್ಗೆ ನಾವು ಕಲ್ಸ್ಕೊಡೋ ವಿಧಾನವನ್ನ ಅಳವಡಿಸ್ಕೊಳ್ಳೋದ್ರಿಂದ ಮಾತ್ರ ಸಾಧ್ಯ. ಅದರಲ್ಲೂ ಸುಪ್ತ ಪ್ರಜ್ಞಾ ಸ್ಥಿತಿಯಲ್ಲಿ ಖಂಡಿತ ಸಾಧ್ಯ. ಯಾಕೆಂದ್ರೆ ಈ ಮನಸ್ಸು ಅನ್ನೋದು 2 ಸ್ಥಿತಿಯಲ್ಲಿ ಕೆಲಸ ಮಾಡುತ್ತೆ. ಎಚ್ಚರ ಮನಸ್ಸು ಇಂದ್ರಿಯಗಳ ಜೊತೆ, ಎಡಮೆದುಳಿನ ಜೊತೆ ಕೆಲಸ ಮಾಡುತ್ತೆ. ಸುಪ್ತ ಮನಸ್ಸು, ಸುಪ್ತ ಪ್ರಜ್ಞಾ ಮನಸ್ಸು ಆತ್ಮನ ಜೊತೆ, ಬಲಮೆದುಳಿನ ಜೊತೆ ಕೆಲಸ ಮಾಡುತ್ತೆ. ಬಲಮೆದುಳನ್ನ ಸ್ಪಿರಿಚುಯಲ್ ಬ್ರೈನ್ ಅಂತ ಹೇಳ್ತಾರೆ, ಎಡಮೆದುಳನ್ನ ಲಾಜಿಕಲ್ ಬ್ರೈನ್ ಅಂತ ಹೇಳ್ತಾರೆ. ಸುಪ್ತ ಮನಸ್ಸು ಮತ್ತು ಆತ್ಮ ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಹಾಗಾಗಿ ಸಾಧ್ಯವಾಗತ್ತೆ. ನನ್ನದೇ ಹಲವಾರು ಸ್ವಾನುಭವಗಳಲ್ಲಿ ಕೆಲವನ್ನ ನಿಮ್ಗೆ ತಿಳಿಸೋದಾದ್ರೆ, ಧ್ಯಾನದ ಮೂಲಕ, ಸ್ವಯಂ ಸಲಹೆ ಮೂಲಕ, ಸುಪ್ತ ಮನಸ್ಸಿನ ಮೂಲಕ, ಸಂಕಲ್ಪಗಳ ಮೂಲಕ ನನಗಾಗ್ಬೇಕಾಗಿದ್ದಂತ 4ನೇ ಡಿಗ್ರಿ ಜಾರಿ ಇದ್ದ ಗರ್ಭಕೋಶದ ಆಪರೇಷನ್ ನಿವಾರಣೆ ಆಗಿ, ಪತ್ರಿ ಸರ್ ಮಾರ್ಗದರ್ಶನದಂತೆ ಧ್ಯಾನ, ಚಾನಲೈಸಿಂಗ್ ಎನರ್ಜಿ, ಸಂಕಲ್ಪಗಳು ಇದನ್ನೆಲ್ಲ ಮಾಡಿ ಗರ್ಭಕೋಶ ತನ್ನ ಸ್ವಸ್ಥಾನಕ್ಕೆ ಆರೋಗ್ಯಕರವಾಗಿ ಇವತ್ತಿಗೂ ಇದೆ. ನನ್ಗೆ 73 ವರ್ಷ. ಗಂಟ್ಲಲ್ಲಿ ಕುರು ಬರ್ಸ್ಟ್ ಆಗಿ, ಕಿರ್ನಾಲ್ಗೆ ಸೋಂಕಾಗಿ ಆಪರೇಷನ್ ಮಾಡಬೇಕಾಗಿ ಬಂದಾಗ, ಕಿರ್ನಾಲ್ಗೆನ್ನು ಕೂಡ ಸ್ವಲ್ಪ ತೆಗಿಬೇಕಾಗಿ ಬಂದು ಆಪರೇಷನ್ ಮಾಡಿ, ಆಪರೇಷನ್ ನಂತರ ನನಗೆ ಧ್ವನಿನೇ ಇಲ್ಲದೆ ಹೋಯ್ತು. 3 ತಿಂಗಳ ಕಾಲ ಪ್ರತಿದಿನ ಸುಪ್ತ ಮನಸ್ಸಿನ ಮೂಲಕ, ಸ್ವಯಂ ಸಲಹೆ, ಚಿತ್ರೀಕರಣ ತಂತ್ರದಿಂದ ನನ್ನ ಧ್ವನಿ ಮಾತಾಡೋಷ್ಟು ಬಂತು. ಅದಾದ್ಮೇಲೆ ನಾನು 2,500ಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ಕೊಟ್ಟಿದ್ದೀನಿ. ಯೂಟ್ಯೂಬ್ ನಲ್ಲಿ ನನ್ನ 202 ಉಪನ್ಯಾಸಗಳಿವೆ. ಕಳೆದಿದ್ದ ಬಂಗಾರದ ಒಡವೆಗಳಿದ್ದ ವ್ಯಾನಿಟಿ ಬ್ಯಾಗು ಯಥಾವತ್ ಕ್ಷೇಮವಾಗಿ ವಾಪಸ್ ಪಡೆಯೋಕ್ಕೂ ಕೂಡ
ಚಿತ್ರೀಕರಣ ಟೆಕ್ನಿಕ್ ಇಂದ ಸಾಧ್ಯ ಆಯ್ತು. ಕೊಟ್ಟಿದ್ದ ಸಾಲವನ್ನ ಮೌನ ಸಂಪರ್ಕ ಸಾಧನೆ ಮೂಲಕ ಹಿಂಪಡೆಯೋಕೆ ಸಾಧ್ಯ ಆಯ್ತು. ಅಂದ್ರೆ ಈ ಒಂದು ಸಾಲ ವಸೂಲಿಗೆ ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅಂತ ಹಾಕ್ತಾರಲ್ಲ, ಆ ತರ ಕೆಲವಾರು ಸ್ಥಿತಿಗತಿಗಳು ಹೇಗಿತ್ತು, ಕೊಟ್ಟಾಗ ಹೇಗಿತ್ತು ಅನ್ನೋದು ಇಲ್ಲಿ ಬರುತ್ತೆ. ಎಲ್ಲೋ ಇಟ್ಟು ಮರ್ತಿದ್ದ ರಸೀದಿಯನ್ನ 1 ವರ್ಷದ ಹಿಂದೆ ಬಳಸಿದ್ದ ಒಂದು ವಿಳಾಸವನ್ನ ಸುಪ್ತ ಮನಸ್ಸಿನ ಸಹಾಯದಿಂದ ಪತ್ತೆ ಹಚ್ಚಕ್ಕೆ ಸಾಧ್ಯ ಆಯಿತು. ಕಾರಣ, ಸುಪ್ತ ಮನಸ್ಸು ಮತ್ತು ಆತ್ಮ ಒಂದೇ ನಾಣ್ಯದ 2 ಮುಖಗಳು. ಸುಪ್ತ ಮನಸ್ಸು ವಿಡಿಯೋ ರೆಕಾರ್ಡರ್, ಶಾಶ್ವತ ನೆನಪಿನ ಭಂಡಾರ. ಪರಮಹಂಸ ಯೋಗಾನಂದರ ಯೋಗಿ ಆತ್ಮಕತೆ ಅನ್ನೋ ಗ್ರಂಥದ ಒಂದು ಇನ್ಸ್ಟೆನ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಭಯ ಅನ್ನೋ ಒಂದು ಲಾಹಿರಿ ಮಹಾಶಯರ ಶಿಷ್ಯೆ ಗುರುಗಳನ್ನ ನೋಡಕ್ಕೆ ಅಂತ ವಾರಣಾಸಿಗೆ ಹೋಗ್ತಾರೆ. ಹೌರಾ ರೈಲು ನಿಲ್ದಾಣಕ್ಕೆ ಹೋಗಿ ಪ್ಲಾಟ್ಫಾರ್ಮ್ಗೆ ಬರ್ತಾ ಇದ್ದ ಹಾಗೇನೆ ಅವ್ರು ಪ್ರಯಾಣಿಸ್ಬೇಕಿದ್ದ ರೈಲು ಹೊರಟೇ ಬಿಡುತ್ತೆ. ಆಗ ಅಭಯ ಭಕ್ತಿಯಿಂದ ಮನಸ್ಸಲ್ಲೇ ಕೊರಗ್ ಹೇಳ್ತಾಳೆ, ಗುರುಗಳೇ ರೈಲನ್ನ ನಿಲ್ಸಿ, ನಾನ್ ನಿಮ್ಮನ್ನೇ ಇವತ್ತೇ ನೋಡ್ಬೇಕು ಅಂತ ಮೌನದಲ್ಲೇ ಮೊರೆ ಬೀಳ್ತಾಳೆ. ನಾನ್ ನಿಮ್ಮನ್ನ ನೋಡಕ್ಕೆ ಅಂತ ಬರ್ತಿದ್ದೆ, ಇವತ್ತು ಹೀಗಾಯ್ತಲ್ಲ ಅಂತ ಅಳು ಬಂದ್ಬಿಡುತ್ತೆ ಅವಳಿಗೆ. ಕಣ್ಣರ್ಸ್ಕೊಂಡ್ ಕಣ್ಬಿಡ್ತಾಳೆ. ರೈಲು ಪ್ಲಾಟ್ಫಾರ್ಮ್ ನಲ್ಲಿ ಬಂದ್ ನಿಂತಿರೋದನ್ನ ನೋಡಿ ಅದೇ ರೈಲನ್ನ ಹತ್ತಾಳೆ. ರೈಲ್ ಹೊರಡುತ್ತೆ. ಅವಳಿಗೆ ಆಶ್ಚರ್ಯ ಆಗುತ್ತೆ. ಗುರು ದರ್ಶನಕ್ಕೆ ಗುರುಗಳನ್ನ ಭೇಟಿ ಆಗಕ್ ಹೋದಾಗ ಗುರುಗಳ ಅಭಯಳಗ್ ಕೇಳ್ತಾರೆ, ರೈಲ್ ತಪ್ಪೋಯ್ತು ಅಂತ ಗೋಳಾಡ್ಬಿಟ್ಟಿಯಲ್ಲ ನೀನು, ಈಗ ಸಮಾಧಾನ ಆಯ್ತಾ? ನೀನು ರೈಲ್ ನಿಲ್ಸಕ್ಕೆ ನನ್ಗೆ ಹೇಳಿದ್ಯಲ್ಲ, ನೀನು ಮೊರೆ ಕೇಳಿ ನಾನು ಹೊರಟಿದ್ದ ರೈಲನ್ನ ತಡದೆ ಅಷ್ಟೇನೆ ಅಂತಾರೆ. ಶಿಷ್ಯ ಅಭಯಾಳ ಮೊರೆ ವಾರಣಾಸಿಯಲ್ಲಿ ಗುರುಗಳಿಗೆ ಕೇಳಿತ್ತು. ಅಲ್ಲಿಂದಲೇ ಹೊರಟಿದ್ದ ರೈಲನ್ನ ನಿಲ್ಸಿದ್ರು. ವೈಜ್ಞಾನಿಕವಾಗಿ ಭೌತಿಕವಾಗಿ ಇದು ಸಾಧ್ಯವಿಲ್ಲ ಅಂತಾನೆ ಪ್ರತಿಪಾದಿಸೋದು. ಆದ್ರೆ ಆಧ್ಯಾತ್ಮಿಕ ವಿಜ್ಞಾನುಸಾರವಾಗಿ, ಅತೀಂದ್ರಿಯ ವಿಜ್ಞಾನುಸಾರವಾಗಿ ಇವೆಲ್ಲವೂ ಸಾಧ್ಯ. ಯಾವೂ ಪವಾಡವಲ್ಲ, ಕಣ್ಣು ಕಟ್ಟಲ್ಲ, ಮನೋಶಕ್ತಿಯ ಬಳಕೆ. ಇಲ್ಲಿ ನಮ್ಮ ಉದ್ದೇಶ ಏನು ಅನ್ನೋದು ಮುಖ್ಯ ಅಷ್ಟೇ ಹೊರತುನು ಇನ್ನೊಂದ್ ಕಡೆ ಗುರುಗಳು ಯಾವಾಗ್ಲೂ ಶಿಷ್ಯರ ಅಭಿವೃದ್ಧಿಯನ್ನ ಬಯಸ್ತಾರೆ, ಹಾಗೂ ಶಿಷ್ಯಂದ್ರು ಗುರುಗಳ ಮೇಲಿಟ್ಟಿರೋ ನಂಬಿಕೆನ ಉಳಿಸ್ಕೊಳ್ತಾರೆ. ಹಾಗೂ ಯಾವಾಗ್ಲೂ ಗುರು ಶಿಷ್ಯರು ಬ್ರಹ್ಮಾಂಡದಲ್ಲಿರೋ ಶಕ್ತಿ ಚೈತನ್ಯದ ಮೂಲಕ ಕನೆಕ್ಟ್ ಆಗೇ ಇರ್ತಾರೆ. ಸೊ ಹಾಗಾಗಿ ಟೆಲಿಪತಿಗೆ ಡಿಸ್ಟೆನ್ಸ್ ಇಸ್ ನಾಟ್ ಎ ಫ್ಯಾಕ್ಟರ್ ಅಟ್ ಆಲ್. ದ ಸ್ಪೀಡ್ ಆಫ್ ಥಾಟ್ ಇಸ್ ಫಾಸ್ಟರ್ ದನ್ ದಿ ಸ್ಪೀಡ್ ಆಫ್ ಸೌಂಡ್ ಅಂಡ್ ಸ್ಪೀಡ್ ಆಫ್ ಲೈಟ್. ಕ್ಷಣ ಮಾತ್ರದಲ್ಲಿ ಚಿಂತನೆಗಳು ಪ್ರಯಾಣಿಸುತ್ತೆ. ಇದೇ ಟೆಲಿಪತಿ. ನಾವ್ ಅನ್ಕೊಂಡಿದ್ದು ನಿಜ ಆಗ್ಬೇಕಾಗಿದ್ರೆ, ಯದ್ಭಾವಂ ತದ್ಭವತಿ ಆಗ್ಬೇಕಾಗಿದ್ರೆ, ನಮ್ಮ ಚಿಂತನೆಗಳು, ಭಾವನೆಗಳು, ಸಂಕಲ್ಪಗಳು ಶಕ್ತಿಯುತವಾಗಿರ್ಬೇಕು. ನಾವ್ ಅನ್ಕೊಂಡಿದ್ದು ನಿಜವಾಗ್ಬೇಕಿದ್ರೆ ನಾಲ್ಗೆ ಮೇಲೆ ಮಚ್ಚೆನೇ ಇರ್ಬೇಕು ಅಂತೇನಿಲ್ಲ. ನಾಲ್ಗೆ ಮೇಲೆ ಹಿಡಿತ ಸಾಧಿಸಿದ್ರೆ ಸಾಕು. ನಕಾರಾತ್ಮಕ ಚಿಂತನೆ ಇಲ್ಲದೆ ಇದ್ರೆ, ಅನಾವಶ್ಯಕ ಮಾತನಾಡದೆ ಇದ್ರೆ, ನಮ್ಮ ಎಷ್ಟೋ ಶಕ್ತಿಗಳ ಚೈತನ್ಯವನ್ನ ವ್ಯರ್ಥ ಮಾಡ್ಕೊಳ್ಳದೆ ನೋಡ್ಕೊಂಡಾಗ, ಧ್ಯಾನ ಸಾಧನೆಯ ಮೂಲಕ ನಿಮ್ಗೆ ಅವಶ್ಯವಿರೋ ಶಕ್ತಿ ಸಾಮರ್ಥ್ಯವನ್ನ ಕ್ರಿಯಾತ್ಮಕವಾಗಿ ಮಾಡ್ಕೊಂಡಾಗ, ನಿಮ್ಮ ಚಿಂತನೆಗಳು ಸುಪ್ತ ಮನಸ್ಸಿನ ಮೂಲಕ ನಿಮಗೆ ಸ್ವಯಂ ಸಲಹೆ ಆಗಿ ಕೆಲಸ ಮಾಡುತ್ತೆ. ನಿಮ್ಮ ಚಿಂತನೆಗಳನ್ನ ಬೇರೆ ಗಿಡ ಮರಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಕುಟುಂಬದ ಸದಸ್ಯರಿಗೆ ಕಳಿಸಿದ್ರೆ ಅದು ಟೆಲಿಪತಿಯಾಗಿ ಕೆಲಸ ಮಾಡುತ್ತೆ. ಇಟ್ ವರ್ಕ್ಸ್ ವಂಡರ್ಫುಲಿ. ಇದೇ ಒಂದು ಯೋಗಿ ಆತ್ಮಕತೆಯಲ್ಲಿ ತೋಟಗಾರಿಕೆಯಲ್ಲಿ ಮಹಾತಜ್ಞರಾದಂತ ಸರಳ ಸಂತ ಲೂದರ್ ಬರ್ಬ್ಯಾಂಕ್ ಅನ್ನೋರು ತಮ್ಮ ಚಿಂತನಾ ಶಕ್ತಿ ಮೂಲಕ ಆ ಮುಳ್ಳಿನ ಕಳ್ಳಿ ಗಿಡಕ್ಕೆ ಮುಳ್ಳಿಲ್ಲದ ಹಂಗೆ ಮಾರ್ಪಾಡು ಮಾಡ್ತಾರೆ. ಅದು 421ರಿಂದ 427ನೇ ಪೇಜಲ್ಲಿ ಉಲ್ಲೇಖ ಇದೆ. ಹಾಗಿದ್ರೆ ಅವ್ರು ಆ ಗಿಡಕ್ಕೆ ಕೊಟ್ಟ ಆಶ್ವಾಸನೆ ಮತ್ತು ಪ್ರೀತಿಯ ಚಿಂತನೆ ಏನಾಗಿತ್ತು ಅಂದ್ರೆ, ನಿನಗ್ ಬೇಕಿರೋ ಅಷ್ಟು ನೀರನ್ನ ನಾನೇ ಕೊಟ್ಟು ಸಂರಕ್ಷಿಸ್ತೀನಿ, ನೀರನ್ನ ಸಂಗ್ರಹಿಸ್ಕೊಳ್ಳೋಕೋಸ್ಕರ ನೀನ್ ರೂಪಿಸ್ಕೊಂಡಿರೋ ಮುಳ್ಳುಗಳು ಇನ್ನು ನಿನಗೆ ಬೇಡ, ಇಲ್ಲಿ ಓಡಾಡೋರಿಗೆ ತೊಂದರೆ ಆಗುತ್ತೆ ಅಂತ ಪ್ರತಿನಿತ್ಯ 2 ಬಾರಿ ಗಿಡದೊಂದಿಗೆ ಮೌನದಲ್ಲಿ ಮಾತನಾಡ್ತಾ ನೀರೆರಿತಾ ಇದ್ರಂತೆ. ಶಿವಮೊಗ್ಗದಲ್ಲಿ ನನ್ನ ಹತ್ರ ಟೆಲಿಪತಿ ಕಲ್ತಿದ್ದ ಡಾಕ್ಟರ್ ಒಬ್ರು ಮನೆಯಲ್ಲಿ ಸಾಕಿದ್ದ ನಾಯಿ ಕಾಣ್ಲಿಲ್ವಂತೆ. ಪ್ರಾಣಿಗಳಿಗೂ ಟೆಲಿಪತಿ ಕಳಿಸಬಹುದು ಅನ್ನೋದನ್ನ ನನ್ನಿಂದ ಕಲ್ತಿದ್ದವರು. ನಾ ಹೇಳಿದ ರೀತಿಯಲ್ಲಿ ಪ್ರಯೋಗ ಮಾಡಿ ಆ ನಾಯಿ ಮರುದಿನ ಬೆಳಗಿನ ಜಾವ ಮನೆಗೆ ಹಿಂತಿರುಗಿ ಬಂದು ವೇದನೆ ಕೂಗ್ತಿತ್ತಂತೆ. ಟೆಲಿಪತಿ ಚೆನ್ನಾಗಿ ಕೆಲಸ ಮಾಡುತ್ತೆ, ಟೆಲಿಪತಿ ಪ್ರಾಣಿಗಳಿಗೂ ಕಳಿಸ್ಬೋದು ಅನ್ನೋದು ಸತ್ಯ ಅನ್ನೋದನ್ನ, ಅವರ ಸ್ವಾನುಭವವನ್ನ ಶಿವಮೊಗ್ಗದ ನಾವಿಕಾ ದಿನಪತ್ರಿಕೆಯ ಜನಮನ ಅಂಕಣದಲ್ಲಿ ಅವರು ಟೆಲಿಪತಿ ಯಶಸ್ವಿ ಆದ ಅನುಭವವನ್ನು ಹಂಚ್ಕೊಂಡಿದ್ರು. ನಮ್ಮ ಮಾತನ್ನ ಕಳ್ಳಿ ಗಿಡ ಕೇಳುತ್ತೆ, ಸಾಕಿದ ನಾಯಿ ಕೇಳುತ್ತೆ. ಯಾವ್ದೋ 3ನೇ ವ್ಯಕ್ತಿ ಮೇಲೆ ನಮ್ಮ ಒಂದು ಪ್ರಭಾವ ಬೀರಕ್ಕೆ ಸಾಧ್ಯ, ಪರಿವರ್ತನೆ ತರಕ್ಕೆ ಸಾಧ್ಯ, ಅಥವಾ ಅವರಲ್ಲಿ ಒಂದು ಮಾರ್ಪಾಡು ತರಕ್ ಸಾಧ್ಯ. ಆದ್ರೆ ನಮ್ಮ ಮಾತನ್ನ, ನಮ್ಮ ಬುದ್ಧಿವಾದವನ್ನ ನಮ್ಮ ಮಕ್ಳು ಯಾಕೆ ಕೇಳಲ್ಲ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಾ ಇರ್ಬೋದು. ನಮ್ಮ ಮಕ್ಕಳೇ ಆದ್ರಿಂದ ಅವಕ್ಕೆಲ್ಲ ಆಧ್ಯಾತ್ಮಿಕ ಕಾರಣಗಳಿರುತ್ತೆ. ಸೊ ನಾವು ಬ್ರಹ್ಮರ್ಷಿ ಪತ್ರಿ ಸರ್ ಮೇಲೆ ಅತಿಯಾದ ಪ್ರಭಾವ ಬೀರಿದಂತ ಪುಸ್ತಕ ಅಂದ್ರೆ ಯು ಫಾರ್ ಎವರ್, ಲಾಬ್ಸಾಂಗ್ ರಾಂಪ ಬರ್ದಿರೋದು. ಈ ಪುಸ್ತಕದ ವಿಶೇಷ ಏನು ಅಂದ್ರೆ 18 ಆಧ್ಯಾತ್ಮಿಕ ಅನುಭವಗಳಿಗೆ ವೈಜ್ಞಾನಿಕ ವಿಶ್ಲೇಷಣೆಯನ್ನ ಕೊಟ್ಟಿರುವಂತ ಪುಸ್ತಕ. ಅದು ಇವಾಗ ಕನ್ನಡದಲ್ಲಿ ನೀನೇ ಶಾಶ್ವತ ಅಂತನೂ ಇದೆ. ಹಾಗಾಗಿ ಅದನ್ನ ಓದಿದ್ರೆ ನಿಮ್ಗೆ ಆಧ್ಯಾತ್ಮಿಕ ಅನುಭವಗಳಿಗೆ ವೈಜ್ಞಾನಿಕ ವಿವರಣೆ ಸಿಕ್ಕೋದ್ರಿಂದ ಇದ್ಯಾವುದೂ ಪವಾಡ ಅಲ್ಲ ಅಥವಾ ಒಂದು ಸಿದ್ಧಿ ಅಂತ ತಗೊಳ್ಳೋದು ಬೇಡ. ನಮ್ ದಿನನಿತ್ಯ ಜೀವನದಲ್ಲಿ ಸುಖವಾಗಿ, ಸಂತೋಷವಾಗಿ, ನೆಮ್ಮದಿಯಿಂದ, ಆನಂದವಾಗಿರಕ್ಕೆ ಒಂದು ಪ್ರಯತ್ನ ಮಾಡ್ಕೊಳ್ಬಹುದು.
ನಾನು ಇದೇ 22ನೇ ತಾರೀಕು ಭಾನುವಾರ ಈ ಸುಲಭ ಆಧ್ಯಾತ್ಮಿಕ ತಂತ್ರಗಳನ್ನ ಹೇಗೆ ನಾವು ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ದೇಹದ ಆರೋಗ್ಯಕ್ಕಾಗಿ, ಆನಂದಕ್ಕಾಗಿ, ಮಕ್ಕಳ ಅಭಿವೃದ್ಧಿಗಾಗಿ, ನ್ಯೂನತೆಗಳನ್ನ ಸರಿಪಡಿಸ್ಕೊಳ್ಳಾಗಿ ಬಳಸ್ಬೋದು ಅನ್ನೋದನ್ನ ಹೇಳ್ಕೊಡ್ತಿದ್ದೀನಿ ಹೊರತು ಯಾವುದೇ ಪವಾಡಗಳ ಸಿದ್ಧಿಗಳ ಪ್ರದರ್ಶನಕ್ಕಾಗಿ ಅಲ್ಲ ಅಂತ ಹೇಳಕ್ಕಿರ್ತೀನಿ. ದಯವಿಟ್ಟು ಇನ್ನೂ ನೋಂದಾಯಿಸದೇ ಇರೋರು ಬೇಗ ನೋಂದಾಯಿಸಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ, ಮಹಾವತಾರ್ ಟಿವಿ ಅವರಿಗೆ ಇಷ್ಟು ವಿಚಾರಗಳನ್ನ ತಿಳಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.